ನೀ ಹೀರಲು ಜೊತೆಯಲ್ಲಿ ಧಾರಾವಾಹಿಯ ನಾಯಕ ನಟರಾಗಿರ್ತಕ್ಕಂಥ ಕೃಷ್ಣ ಅವರಿದ್ದಾರೆ. ಕೃಷ್ಣ ಸರ್, ಹೇಗಿದೆ ನಿಮ್ಮ ಕ್ಯಾರೆಕ್ಟ್ರು? ಯಾವ ಮಾಡೆಲಿಂಗ್ ಫೀಲ್ಡಲ್ಲಿ ಇದ್ರಿ, ಸೊ ಈಗ ಧಾರಾವಾಹಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ? ಸೊ ಮಾಡಲಿಂಗ್ ಫೀಲ್ಡಿಂದ ಧಾರಾವಾಹಿ ಫೀಲ್ಡಿಗೆ ಬಂದು ಆಲ್ರೆಡಿ ಒಂದು 4 ಇಯರ್ಸ್ ಆಗಿದೆ. ಸೊ ಇದು ನನ್ನ ಸುವರ್ಣ ಅಲ್ಲಿ 2ನೇ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅಮೇಝಿಂಗ್ ಜರ್ನಿ. ಆ್ಯಕ್ಟಿಂಗ್ ಈಗ ಒಂದು ಪ್ಯಾಷನಾಗಿ ಕನ್ವರ್ಟ್ ಆಗ್ತಾ ಇದೆ. ಬೆಟ್ರಾಗಿ ಹೋಗ್ತಾ ಇರಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ಯಂಗ್ ಜನ್ರೇಷನ್ ಎಲ್ಲ ಸಿನಿಮಾ ಅಂತ ಹೋಗ್ತಾರೆ, ನೀವು ಯಾಕೆ ಧಾರಾವಾಹಿ ಬೆನ್ನತ್ಕೊಂಬಂದ್ರಿ ಅಂತ? ಇಲ್ಲ, ಆ ಥರ ಏನಿಲ್ಲ. ಧಾರಾವಾಹಿನೇ ಬೇಕು ಅಂತಲ್ಲ, ನಾನು ಸಿನಿಮಾ ಮಾಡಬೇಕು ಅಂತಲೇ ಇದ್ದೀನಿ. ಅದ್ರ ಜೊತೆಗೆ ಇವಾಗಿರೋ ಜನ್ರೇಷನ್ಗೆ ಸಿನಿಮಾನೇ ಓಡುತ್ತೆ, ಇಲ್ಲ ಧಾರಾವಾಹಿನೇ ಮಾಡಬೇಕು ಅಂತ ಆ ಥರ ಏನಿಲ್ಲ. ಕಂಟೆಂಟ್ ತುಂಬ ಮುಖ್ಯ. ಯಾವುದ್ರಲ್ಲಿ ಕಂಟೆಂಟ್ ಚೆನ್ನಾಗಿದೆಯೋ, ಇವಾಗ ಮೈಕ್ರೋ ವೆಬ್ ಸೀರೀಸ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆ ಥರ ತುಂಬ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕಂಟೆಂಟ್ ಕೊಡ್ತಾ ಇದ್ದಾರೆ. ಸೊ ಧಾರಾವಾಹಿ ಸಿನಿಮಾ ಆ ಥರ ಅಲ್ಲದೆ ನಟನೆ ಅಂತ ನೋಡಿದ್ರೆ ಪಾತ್ರಗಳು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಆ ಪಾತ್ರನ ನೋಡಿಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾವು ಪ್ರೋಮೋ ನೋಡ್ತಾ ಇದ್ವಿ, ಎಂಥವ್ರನ್ನ ಕೂಡ ಎದುರು ಹಾಕೊಳ್ಳೋಕ್ಕೆ ಭಯ ಪಡುವಂಥವ್ರು, ನೀವು ತುಂಟಾಟ ಆ ಥರದ ಮುಗ್ಧತೆ ಎಲ್ಲ ಈಸಿಯಾಗಿ ಕನ್ವೆ ಮಾಡಿಬಿಡ್ತೀರಾ, ಅದು ಯಾಕೆ ಸರ್? ಸೊ ಅದು ಬಂದು ಲೈಕ್ ನಾವು ಯಾವುದಕ್ಕಾದರೂ ಅವರು ಇದಕ್ಕೂ ಮುಂಚೆ ಮಾತಾಡಬೇಕಾದ್ರೆ ಹೇಳ್ತಾಯಿದ್ರು, ಹೆದರ್ಕೊಳ್ಳೋರಿದ್ದರೆ ಹೆದರಿಸ್ತಾನೆ ಇರ್ತಾರೆ ಅಂತ. ಸೊ ಹೆದರ್ಕೊಳ್ಳೋರು ಇದ್ದಾರೆ, ಅವ್ರು ಹೆದರಿಸ್ತಾನೆ ಇದ್ದಾರೆ. ನನಗೆ ಹೆದರಿಕೆ ಇಲ್ಲ. ಸೊ ನಾನು ಜನರಲಾಗಿ ನಾನು ಹೇಗೆ ಮಾತಾಡ್ತೀನೋ ಅದೇ ಥರ ಅವ್ರಿಗೆ ಆ ಮೆಸೇಜ್ನ ಕನ್ವೆ ಮಾಡಿದ್ರೆ ಅದು ಜನರಿಗೆ ಇವನೊಂದು ತುಂಟಾಟದಲ್ಲಿ ಮಾತಾಡ್ತಾ ಇದ್ದಾನೆ, ಇವನು ಒಂದು ಟಕ್ಕರ್ ಕೊಡೋಂಗೆ ಮಾತಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಬಟ್ ಅದು ಒಂದು ನನ್ನ ಅಪ್ರೋಚ್ ಆ ಪ್ರಾಬ್ಲಮ್ಗೆ. ಹೆದರ್ಸೋರ್ದು ಅಪ್ರೋಚ್ ಹೆದರ್ಸೋದಿದ್ದರೆ, ನನ್ನ ಅಪ್ರೋಚ್ ಮುಖದ ಮೇಲೆ ಜವಾಬು ಕೊಡೋದಿರ್ಬೋದು, ಆ ಥರ. ಸೊ ಧಾರಾವಾಹಿ ಜೊತೆಗೆ ಏನಾದರೂ ಸಿನಿಮಾಗಳ ಆಫರ್ ಬಂದಿದೆಯಾ? ಯಾವುದು ಸದ್ಯಕ್ಕೆ ಯಾವುದೂ ಬಂದಿಲ್ಲ, ಮುಂದೆ ಬರಬೇಕು ಅಂತ ಕೇಳ್ಕೊತೀನಿ. ಸೊ ಫೈನಲಿ ಸೋಮವಾರದಿಂದ ಧಾರಾವಾಹಿ ಪ್ರಸಾರ ಆಗ್ತಿದೆ, ಅಭಿಮಾನಿಗಳಿಗೆ ಏನು ಹೇಳ್ತೀರಿ? ಸೊ ಸೋಮವಾರದಿಂದ ಪ್ರತಿದಿನ 7 ಗಂಟೆಗೆ ನೀರಲ್ ಜೊತೆಯಲ್ಲಿ ಧಾರಾವಾಹಿ ನಮ್ಮ ಸ್ಟಾರ್ ಸುವರ್ಣಲ್ಲಿ ಬರ್ತಿದೆ. ಒಂದು ಹೊಸ ಕತೆ, ಒಂದು ಹೊಸ ಪ್ರಯತ್ನ. ದಯವಿಟ್ಟು ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ನಾವೆಲ್ಲರೂ ತುಂಬ ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದೀವಿ. ಈ ಕತೆ ಬಂದು ಬೇರೆ ಎಲ್ಲ ಕತೆಗಳ ಥರ ಇಲ್ಲದೆ ಇರ್ಬೋದು ಈ ಥರ ಅಂತ ಜನರಲಾಗಿ ಸಾಮಾನ್ಯವಾಗಿ ಎಲ್ಲರೂ ಹೇಳಿರೋದನ್ನು ನೀವು ಕೇಳ್ತಿರ್ಬೋದು. ಬಟ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಕತೆಯಲ್ಲಿರೋ ಪಾತ್ರಗಳು ನಾನು ಕೆಲಸ ಮಾಡಬೇಕಾದ್ರೆ ನಾನು ನೋಡಿರೋ ಹಾಗೆ ನಮ್ಮ ರಿಯಲ್ ಲೈಫಲ್ಲಿ ಆ ಥರ ಪಾತ್ರಗಳನ್ನ ನಾವು ತುಂಬ ನೋಡಿರ್ತೀವಿ. ತುಂಬ ಎಕ್ಸಾಜುರೇಟ್ ಮಾಡಿ ವಿಲನ್ನ ತೋರಿಸೋದು, ತುಂಬ ಹೀರೋನ ತುಂಬ ಇದು ಮೇಲೆ ಎತ್ತಿ ಸಿನಿಮಾ ಹೀರೋ ಥರ ತೋರಿಸೋದು, ಈ ಥರ ಅಲ್ಲದೆ ತುಂಬ ಮೀಡಿಯಮ್ ಲೆವೆಲಲ್ಲಿ ಜೀವನ ಹೇಗೆ ಸಾಗುತ್ತೋ ಅದರಲ್ಲಿ ಆ ಕಥೆಯಲ್ಲಿ ಅವ್ನು ಹೀರೋ ಆಗ್ತಾನೆ, ಹೀರೋಯಿನ್ ಆಗ್ತಾರೆ, ಈ ಥರ ಹೋಗೋ ಒಂದು ಕತೆ. ಸೊ ತುಂಬ ಎಕ್ಸಾಜುರೇಷನ್ ಇಲ್ಲದೆ ಪ್ಲೇನ್ ಆ್ಯಂಡ್ ಸಿಂಪಲಾಗಿ ಡೆಲಿವರ್ ಮಾಡ್ತಾಯಿದ್ದೀವಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಸೊ ನೀವು ಪ್ರೊಫೆಷನಲಿ ಯಾವ ಊರು, ಏನು ಮಾಡ್ತಾಯಿದ್ದೀವಿ? ನಾನು ಪ್ರಾಪರಾಗಿ ಬ್ಯಾಂಗ್ಳೂರಿಂದಾನೆ. ನಮ್ಮ ನಾಗರಬಾವಿ ಅಂಬೇಡ್ಕರ್ ಕಾಲೇಜಲ್ಲಿ ಓದಿದ್ದು ಇಂಜಿನಿಯರಿಂಗ್ ಓದ್ಬಿಟ್ಟು ಇಂಜಿನಿಯರಿಂಗ್ ಓದಬೇಕಾದ್ರೆ ಮಾಡಲಿಂಗ್ ಟ್ರೈ ಮಾಡಿದೆ. ಮಾಡಲಿಂಗಿಂದ ಸೀರಿಯಲಿಂದ ಸೀರಿಯಲ್. ಕೈ ತುಂಬ ಸಂಬಳ, AC ರೂಮು ಅದೆಲ್ಲ ಬಿಟ್ಬಿಟ್ಟು ಬಣ್ಣದ ಲೋಕ ಬೇಕಾ? ಹೇಳೋಕ್ಕಾಗಲ್ಲ ಸರ್, ಋಣ ಎಲ್ಲಿರುತ್ತೋ ಅಲ್ಲಿಗೆ ಬಂದುಬಿಡ್ತೀವಿ ಅನಿಸುತ್ತೆ. ಕೈ ತುಂಬ ಸಂಬಳ, AC ರೂಮು, ಅವ್ರಿಗಿರೋ ಟೆನ್ಷನ್ ಅವರಿಗೆ. 9ರಿಂದ 5 ಕೆಲಸ ಮಾಡಿ ಮುಂದಿನ ತಿಂಗಳು ಕೆಲಸ ಇರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ 9ರಿಂದ 9 ಕೆಲಸ ಮಾಡಿ ನಾಳೆ ಕೆಲಸ ಇರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಒಂದು ಖುಷಿ ಏನು ಅಂದರೆ, ನೀವು ಇಲ್ಲಿ ಕೆಲಸ ಮಾಡಿ ನೀವು ನಾಳೆ ದಿನ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಿದ್ರು ಜನರು ನಿಮ್ಮನ್ನು ಗುರುತಿಸಿ ಕರೆದು ಮನೇಲಿ ಊಟ ಹಾಕ್ತಾರೆ. ಅದೇ ನೀವು ಆ ಕೆಲಸ ಮಾಡಿದ್ರೆ ಮಾಡಲ್ಲ. ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ ನಟ ನಟಿಯರಿಗೆ ಕಮೆಂಟ್ ಮಾಡುವಂಥದ್ದು, ಅಶ್ಲೀಲವಾಗಿ ತೇಜೋವಧೆ ಮಾಡುವಂಥದ್ದು ಮಾಡ್ತಿದ್ದಾರೆ ಕೆಲವರೆಲ್ಲ ಫ್ಯಾನ್ಸ್ಗಳು. ಸೊ ಆ ಬಗ್ಗೆ ನಿಮ್ಗೆ ಆ ರೀತಿ ಏನಾದರೂ ಆ್ಯಕ್ಟ್ ಮಾಡಿದ್ದಾರಾ, ಅಥವಾ ಆ ಬಗ್ಗೆ ಹೇಳೋದಾದ್ರೆ? ಇಲ್ಲ ಸರ್, ನನಗೆ ಆ ಥರ ಯಾವುದೂ ಆಗಿಲ್ಲ. ತುಂಬ ಸಪೋರ್ಟಿವ್ ಆಗಿರೋ ಒಂದು ಕಾನ್ವರ್ಸೇಷನ್ಸೇ ನನಗೆ ಇಲ್ಲಿವರೆಗೂ ಬಂದಿರೋದು. ಎಲ್ಲ ನನಗೆ ಮೆಸೇಜ್ ಮಾಡೋರಾಗಿರಲಿ, ಕಾಲ್ ಮಾಡೋರಾಗಿರಲಿ, ಚೆನ್ನಾಗಿ ಬರ್ತಾಯಿದೆ, ಈ ಥರ ಚೆನ್ನಾಗಿ ಮಾಡ್ಬೋದು ಅಂತ ಮಾತಾಡೋರೇ ಇರೋದು. ಆ್ಯಂಡ್ ಆ ಥರ ನಾನು ತುಂಬ ಕೇಳಿದ್ದೀನಿ. ಬಟ್ ನನಗೆ ಪರ್ಸ್ನಲಾಗಿ ಆ ಥರದ್ದು ಯಾವುದ್ರದ್ದು ಬಗ್ಗೆ ಯಾವ ವಿಚಾರನೂ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗ್ಬೋದು, ಗೊತ್ತಿಲ್ಲದೆ ಏನೋ ಸುಮ್ಮನೆ ಮಾತಾಡೋದು. ಸರ್, ಕೊನೆ ಪ್ರಶ್ನೆ. ಈಗ ನೀವು ಈ ಧಾರಾವಾಹಿ ಮುಗಿದಾದ ನಂತರ ಯಾವುದಾದ್ರೂ ಸಿನಿಮಾದಲ್ಲಿ ಆಫರ್ ಬಂದರೆ ಯಾವ ಸ್ಟಾರ್ ನಟಿ ಜೊತೆಗೆ ನೀವು ತೆರೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ನಿಮ್ಮ ಫೇವ್ರೆಟ್ ಸ್ಟಾರ್ ನಟಿ ಯಾರು? ಆ ಥರ ನೋಡೋಕ್ಕೆ ಹೋದರೆ ಗೊತ್ತಿಲ್ಲ ಅಲ್ಲ. ನಾನು ಆ ಥರ ಆ ವಿಚಾರದಲ್ಲಿ ನಾನು ಯೋಚನೆನೇ ಮಾಡಿಲ್ಲ ಇಲ್ಲಿವರೆಗೂ. ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು? ಫೇವ್ರೆಟ್ ಹೀರೋಯಿನ್ ಯಾರು ಅಂತ ನೋಡಿದ್ರೆ ಅದು ಕತೆಗೂ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಬಟ್ ಇವಾಗ ಲೇಟೆಸ್ಟ್ ಆಗಿ ಅಂದರೆ ಪೂಜಾ ಹೆಗ್ಡೆ ಇಷ್ಟ ಆಗಿದ್ದಾರೆ.
ಫೈನಲಿ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಸೋಮವಾರದಿಂದ ಧಾರಾವಾಹಿ ಪ್ರಸಾರ ಆಗುತ್ತೆ. ಸೋಮವಾರದಿಂದ ನೀರಲ್ ಜೊತೆಯಲ್ಲಿ ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರತಿದಿನ 7 ಗಂಟೆಗೆ ಬರ್ತಾ ಇದೆ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇದರಲ್ಲಿರೋ ಪಾತ್ರಗಳು ಎಲ್ಲರೂ ನಿಮ್ಮ ರಿಯಲ್ ಲೈಫಲ್ಲೂ ತುಂಬ ರಿಲೇಟ್ ಆಗೋವಂಥ ಒಂದು ಪಾತ್ರಗಳೇ ಇರುತ್ತೆ. ದಯವಿಟ್ಟು ನೋಡಿ ಡಿಸೈಡ್ ಮಾಡಿ. ನೋಡದೆ ಇಲ್ಲ ಪರವಾಗಿಲ್ಲ ಆಲ್ರೆಡಿ ನೋಡ್ತಾ ಇರೋದೇ ನೋಡೋಣ ಅಂತ ಕೂತ್ಕೊಳ್ಳೋಕೆ ಹೋಗಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇದಿಷ್ಟು ನೀ ಹೀರಲು ಜೊತೆಯಲ್ಲಿ ಧಾರಾವಾಹಿಯ ನಾಯಕ ನಟರ ಪಾತ್ರ ಮಾಡಿರುವಂಥ ಕೃಷ್ಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನೀ ಹೀರಲು ಜೊತೆಯಲ್ಲಿ ಧಾರಾವಾಹಿಯ ನಾಯಕ ನಟರಾಗಿರ್ತಕ್ಕಂಥ ಕೃಷ್ಣ ಅವರಿದ್ದಾರೆ. ಕೃಷ್ಣ ಸರ್, ಹೇಗಿದೆ ನಿಮ್ಮ ಕ್ಯಾರೆಕ್ಟ್ರು? ಮಾಡೆಲಿಂಗ್ ಫೀಲ್ಡಲ್ಲಿ ಇದ್ರಿ, ಸೊ ಈಗ ಧಾರಾವಾಹಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ಮಾಡಲಿಂಗ್ ಫೀಲ್ಡಿಂದ ಧಾರಾವಾಹಿ ಫೀಲ್ಡಿಗೆ ಬಂದು ಆಲ್ರೆಡಿ ಒಂದು 4 ಇಯರ್ಸ್ ಆಗಿದೆ. ಸೊ ಇದು ನನ್ನ ಸುವರ್ಣ ಅಲ್ಲಿ 2ನೇ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅಮೇಝಿಂಗ್ ಜರ್ನಿ. ಆ್ಯಕ್ಟಿಂಗ್ ಈಗ ಒಂದು ಪ್ಯಾಷನಾಗಿ ಕನ್ವರ್ಟ್ ಆಗ್ತಾ ಇದೆ. ಬೆಟ್ರಾಗಿ ಹೋಗ್ತಾ ಇರಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ಯಂಗ್ ಜನ್ರೇಷನ್ ಎಲ್ಲ ಸಿನಿಮಾ ಅಂತ ಹೋಗ್ತಾರೆ, ನೀವು ಯಾಕೆ ಧಾರಾವಾಹಿ ಬೆನ್ನತ್ಕೊಂಬಂದ್ರಿ ಅಂತ? ಇಲ್ಲ, ಆ ಥರ ಏನಿಲ್ಲ. ಧಾರಾವಾಹಿನೇ ಬೇಕು ಅಂತಲ್ಲ, ನಾನು ಸಿನಿಮಾ ಮಾಡಬೇಕು ಅಂತಲೇ ಇದ್ದೀನಿ. ಅದ್ರ ಜೊತೆಗೆ ಇವಾಗಿರೋ ಜನ್ರೇಷನ್ಗೆ ಸಿನಿಮಾನೇ ಓಡುತ್ತೆ, ಇಲ್ಲ ಧಾರಾವಾಹಿನೇ ಮಾಡಬೇಕು ಅಂತ ಆ ಥರ ಏನಿಲ್ಲ. ಕಂಟೆಂಟ್ ತುಂಬ ಮುಖ್ಯ. ಯಾವುದ್ರಲ್ಲಿ ಕಂಟೆಂಟ್ ಚೆನ್ನಾಗಿದೆಯೋ, ಇವಾಗ ಮೈಕ್ರೋ ವೆಬ್ ಸೀರೀಸ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆ ಥರ ತುಂಬ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕಂಟೆಂಟ್ ಕೊಡ್ತಾ ಇದ್ದಾರೆ. ಸೊ ಧಾರಾವಾಹಿ ಸಿನಿಮಾ ಆ ಥರ ಅಲ್ಲದೆ ನಟನೆ ಅಂತ ನೋಡಿದ್ರೆ ಪಾತ್ರಗಳು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಆ ಪಾತ್ರನ ನೋಡಿಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾವು ಪ್ರೋಮೋ ನೋಡ್ತಾ ಇದ್ವಿ, ಎಂಥವ್ರನ್ನ ಕೂಡ ಎದುರು ಹಾಕೊಳ್ಳೋಕ್ಕೆ ಭಯ ಪಡುವಂಥವ್ರು, ನೀವು ತುಂಟಾಟ ಆ ಥರದ ಮುಗ್ಧತೆ ಎಲ್ಲ ಈಸಿಯಾಗಿ ಕನ್ವೆ ಮಾಡಿಬಿಡ್ತೀರಾ, ಅದು ಯಾಕೆ ಸರ್? ಸೊ ಅದು ಬಂದು ಲೈಕ್ ನಾವು ಯಾವುದಕ್ಕಾದರೂ ಅವರು ಇದಕ್ಕೂ ಮುಂಚೆ ಮಾತಾಡಬೇಕಾದ್ರೆ ಹೇಳ್ತಾಯಿದ್ರು, ಹೆದರ್ಕೊಳ್ಳೋರಿದ್ದರೆ ಹೆದರ್ಸ್ತಾನೆ ಇರ್ತಾರೆ ಅಂತ. ಸೊ ಹೆದರ್ಕೊಳ್ಳೋರಿದ್ದಾರೆ, ಅವ್ರು ಹೆದರ್ಸ್ತಾನೆ ಇದ್ದಾರೆ. ನನಗೆ ಹೆದರಿಕೆ ಇಲ್ಲ. ಸೊ ನಾನು ಜನ್ರಲಾಗಿ ನಾನು ಹೇಗೆ ಮಾತಾಡ್ತೀನೋ ಅದೇ ಥರ ಅವ್ರಿಗೆ ಆ ಮೆಸೇಜ್ನ ಕನ್ವೆ ಮಾಡಿದ್ರೆ ಅದು ಜನರಿಗೆ ಇವನೊಂದು ತುಂಟಾಟದಲ್ಲಿ ಮಾತಾಡ್ತಾ ಇದ್ದಾನೆ, ಇವನು ಒಂದು ಟಕ್ಕರ್ ಕೊಡೋಂಗೆ ಮಾತಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಬಟ್ ಅದು ಒಂದು ನನ್ನ ಅಪ್ರೋಚ್ ಆ ಪ್ರಾಬ್ಲಮ್ಗೆ. ಹೆದರ್ಸೋರ್ದು ಅಪ್ರೋಚ್ ಹೆದರ್ಸೋದಿದ್ದರೆ ನನ್ನ ಅಪ್ರೋಚ್ ಮುಖದ ಮೇಲೆ ಜವಾಬು ಕೊಡೋದಿರ್ಬೋದು, ಆ ಥರ. ಸೊ ಧಾರಾವಾಹಿ ಜೊತೆಗೆ ಏನಾದರೂ ಸಿನಿಮಾಗಳ ಆಫರ್ ಬಂದಿದೆಯಾ? ಯಾವುದು ಸದ್ಯಕ್ಕೆ ಯಾವುದೂ ಬಂದಿಲ್ಲ, ಮುಂದೆ ಬರಬೇಕು ಅಂತ ಕೇಳ್ಕೊತೀನಿ. ಸೊ ಫೈನಲಿ ಸೋಮವಾರದಿಂದ ಧಾರಾವಾಹಿ ಪ್ರಸಾರ ಆಗ್ತಿದೆ, ಅಭಿಮಾನಿಗಳಿಗೆ ಏನು ಹೇಳ್ತೀರಿ? ಸೊ ಸೋಮವಾರದಿಂದ ಪ್ರತಿದಿನ 7 ಗಂಟೆಗೆ ನೀರಲ್ ಜೊತೆಯಲ್ಲಿ ಧಾರಾವಾಹಿ ನಮ್ಮ ಸ್ಟಾರ್ ಸುವರ್ಣಲ್ಲಿ ಬರ್ತಿದೆ. ಒಂದು ಹೊಸ ಕತೆ, ಒಂದು ಹೊಸ ಪ್ರಯತ್ನ. ದಯವಿಟ್ಟು ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ನಾವೆಲ್ಲರೂ ತುಂಬ ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದೀವಿ. ಈ ಕತೆ ಬಂದು ಬೇರೆ ಎಲ್ಲ ಕತೆಗಳ ಥರ ಇಲ್ಲದೆ ಇರ್ಬೋದು ಈ ಥರ ಅಂತ ಜನರಲಾಗಿ ಸಾಮಾನ್ಯವಾಗಿ ಎಲ್ಲರೂ ಹೇಳಿರೋದನ್ನು ನೀವು ಕೇಳ್ತಿರ್ಬೋದು. ಬಟ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಕತೆಯಲ್ಲಿರೋ ಪಾತ್ರಗಳು ನಾನು ಕೆಲಸ ಮಾಡಬೇಕಾದ್ರೆ ನಾನು ನೋಡಿರೋ ಹಾಗೆ ನಮ್ಮ ರಿಯಲ್ ಲೈಫಲ್ಲಿ ಆ ಥರ ಪಾತ್ರಗಳನ್ನ ನಾವು ತುಂಬ ನೋಡಿರ್ತೀವಿ. ತುಂಬ ಎಕ್ಸಾಜುರೇಟ್ ಮಾಡಿ ವಿಲನ್ನ ತೋರಿಸೋದು, ತುಂಬ ಹೀರೋನ ತುಂಬ ಇದು ಮೇಲೆ ಎತ್ತಿ ಸಿನಿಮಾ ಹೀರೋ ಥರ ತೋರಿಸೋದು, ಈ ಥರ ಅಲ್ಲದೆ ತುಂಬ ಮೀಡಿಯಮ್ ಲೆವೆಲಲ್ಲಿ ಜೀವನ ಹೇಗೆ ಸಾಗುತ್ತೋ ಅದರಲ್ಲಿ ಆ ಕಥೆಯಲ್ಲಿ ಅವ್ನು ಹೀರೋ ಆಗ್ತಾನೆ, ಹೀರೋಯಿನ್ ಆಗ್ತಾರೆ, ಈ ಥರ ಹೋಗೋ ಒಂದು ಕತೆ. ಸೊ ತುಂಬ ಎಕ್ಸಾಜುರೇಷನ್ ಇಲ್ಲದೆ ಪ್ಲೇನ್ ಆ್ಯಂಡ್ ಸಿಂಪಲಾಗಿ ಡೆಲಿವರ್ ಮಾಡ್ತಾಯಿದ್ದೀವಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ನೀವು ಪ್ರೊಫೆಷನಲಿ ಯಾವ ಊರು, ಏನು ಮಾಡ್ತಾಯಿದ್ದೀವಿ? ನಾನು ಪ್ರಾಪರಾಗಿ ಬ್ಯಾಂಗ್ಳೂರಿಂದಾನೆ. ನಮ್ಮ ನಾಗರಬಾವಿ ಅಂಬೇಡ್ಕರ್ ಕಾಲೇಜಲ್ಲಿ ಓದಿದ್ದು ಇಂಜಿನಿಯರಿಂಗ್ ಓದ್ಬಿಟ್ಟು ಇಂಜಿನಿಯರಿಂಗ್ ಓದಬೇಕಾದ್ರೆ ಮಾಡಲಿಂಗ್ ಟ್ರೈ ಮಾಡಿದೆ. ಮಾಡಲಿಂಗಿಂದ ಸೀರಿಯಲಿಂದ ಕೈ ತುಂಬ ಸಂಬಳ, ಎಸಿ ರೂಮು ಅದೆಲ್ಲ ಬಿಟ್ಬಿಟ್ಟು ಬಣ್ಣದ ಲೋಕ ಬೇಕಾ? ಹೇಳೋಕ್ಕಾಗಲ್ಲ ಸರ್, ಋಣ ಎಲ್ಲಿರುತ್ತೋ ಅಲ್ಲಿಗೆ ಬಂದುಬಿಡ್ತೀವಿ ಅನಿಸುತ್ತೆ. ಕೈ ತುಂಬ ಸಂಬಳ, ಎಸಿ ರೂಮು, ಅವ್ರಿಗಿರೋ ಟೆನ್ಷನ್ ಅವರಿಗೆ. 9ರಿಂದ 5 ಕೆಲಸ ಮಾಡಿ ಮುಂದಿನ ತಿಂಗಳು ಕೆಲಸ ಇರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ 9ರಿಂದ 9 ಕೆಲಸ ಮಾಡಿ ನಾಳೆ ಕೆಲಸ ಇರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಒಂದು ಖುಷಿ ಏನು ಅಂದರೆ, ನೀವು ಇಲ್ಲಿ ಕೆಲಸ ಮಾಡಿ ನೀವು ನಾಳೆ ದಿನ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಿದ್ರು ಜನರು ನಿಮ್ಮನ್ನು ಗುರುತಿಸಿ ಕರೆದು ಮನೇಲಿ ಊಟ ಹಾಕ್ತಾರೆ. ಅದೇ ನೀವು ಆ ಕೆಲಸ ಮಾಡಿದ್ರೆ ಮಾಡಲ್ಲ. ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ ನಟ ನಟಿಯರಿಗೆ ಕಮೆಂಟ್ ಮಾಡುವಂಥದ್ದು, ಅಶ್ಲೀಲವಾಗಿ ತೇಜೋವಧೆ ಮಾಡುವಂಥದ್ದು ಮಾಡ್ತಿದ್ದಾರೆ ಕೆಲವರೆಲ್ಲ ಫ್ಯಾನ್ಸ್ಗಳು. ಸೊ ಆ ಬಗ್ಗೆ ನಿಮ್ಗೆ ಆ ರೀತಿ ಏನಾದರೂ ಆ್ಯಕ್ಟ್ ಮಾಡಿದ್ದಾರಾ, ಅಥವಾ ಆ ಬಗ್ಗೆ ಹೇಳೋದಾದ್ರೆ? ಇಲ್ಲ ಸರ್, ನನಗೆ ಆ ಥರ ಯಾವುದೂ ಆಗಿಲ್ಲ. ತುಂಬ ಸಪೋರ್ಟಿವ್ ಆಗಿರೋ ಒಂದು ಕಾನ್ವರ್ಸೇಷನ್ಸೇ ನನಗೆ ಇಲ್ಲಿವರೆಗೂ ಬಂದಿರೋದು. ಎಲ್ಲ ನನಗೆ ಮೆಸೇಜ್ ಮಾಡೋರಾಗಿರಲಿ, ಕಾಲ್ ಮಾಡೋರಾಗಿರಲಿ, ಚೆನ್ನಾಗಿ ಬರ್ತಾಯಿದೆ, ಈ ಥರ ಚೆನ್ನಾಗಿ ಮಾಡ್ಬೋದು ಅಂತ ಮಾತಾಡೋರೇ ಇರೋದು. ಆ್ಯಂಡ್
ಆ ಥರ ನಾನು ತುಂಬ ಕೇಳಿದ್ದೀನಿ. ಬಟ್ ನನಗೆ ಪರ್ಸ್ನಲಾಗಿ ಆ ಥರದ್ದು ಯಾವುದ್ರದ್ದು ಬಗ್ಗೆ ಯಾವ ವಿಚಾರನೂ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗ್ಬೋದು, ಗೊತ್ತಿಲ್ಲದೆ ಏನೋ ಸುಮ್ಮನೆ ಮಾತಾಡೋದು. ಸರ್, ಕೊನೆ ಪ್ರಶ್ನೆ. ಈಗ ನೀವು ಈ ಧಾರಾವಾಹಿ ಮುಗಿದಾದ ನಂತರ ಯಾವುದಾದ್ರೂ ಸಿನಿಮಾದಲ್ಲಿ ಆಫರ್ ಬಂದರೆ ಯಾವ ಸ್ಟಾರ್ ನಟಿ ಜೊತೆಗೆ ನೀವು ತೆರೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ನಿಮ್ಮ ಫೇವ್ರೆಟ್ ಸ್ಟಾರ್ ನಟಿ ಯಾರು? ಆ ಥರ ನೋಡೋಕೆ ಹೋದರೆ ಗೊತ್ತಿಲ್ಲ ಅಲ್ಲ. ನಾನು ಆ ಥರ ಆ ವಿಚಾರದಲ್ಲಿ ನಾನು ಯೋಚನೆನೇ ಮಾಡಿಲ್ಲ ಇಲ್ಲಿವರೆಗೂ. ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು? ಫೇವ್ರೆಟ್ ಹೀರೋಯಿನ್ ಯಾರು ಅಂತ ನೋಡಿದ್ರೆ ಅದು ಕತೆಗೂ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಬಟ್ ಇವಾಗ ಲೇಟೆಸ್ಟ್ ಆಗಿ ಅಂದರೆ ಪೂಜಾ ಹೆಗ್ಡೆ ಇಷ್ಟ ಆಗಿದ್ದಾರೆ. ಫೈನಲಿ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಸೋಮವಾರದಿಂದ ಧಾರಾವಾಹಿ ಪ್ರಸಾರ ಆಗುತ್ತೆ. ಸೋಮವಾರದಿಂದ ನೀರಲ್ ಜೊತೆಯಲ್ಲಿ ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರತಿದಿನ 7 ಗಂಟೆಗೆ ಬರ್ತಾ ಇದೆ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇದರಲ್ಲಿರೋ ಪಾತ್ರಗಳು ಎಲ್ಲರೂ ನಿಮ್ಮ ರಿಯಲ್ ಲೈಫಲ್ಲೂ ತುಂಬ ರಿಲೇಟ್ ಆಗೋವಂಥ ಒಂದು ಪಾತ್ರಗಳೇ ಇರುತ್ತೆ. ದಯವಿಟ್ಟು ನೋಡಿ ಡಿಸೈಡ್ ಮಾಡಿ. ನೋಡದೆ ಇಲ್ಲ ಪರವಾಗಿಲ್ಲ ಆಲ್ರೆಡಿ ನೋಡ್ತಾ ಇರೋದೇ ನೋಡೋಣ ಅಂತ ಕೂತ್ಕೊಳ್ಳೋಕೆ ಹೋಗಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇದಿಷ್ಟು ನೀ ಹೀರಲು ಜೊತೆಯಲ್ಲಿ ಧಾರಾವಾಹಿಯ ನಾಯಕ ನಟರ ಪಾತ್ರ ಮಾಡಿರುವಂಥ ಕೃಷ್ಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.